ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ರೆಂಟಲ್ ಇನ್ಕಮ್ ಬರುವಂತಹ ಮನೆಯನ್ನು ತೋರಿಸ ಬಂದಿದ್ದೀನಿ. ಬಾಡಿಗೆ ಆದಾಯ ಬರುವಂತಹ ಮನೆ ಇದ್ದಾಗಿರುತ್ತೆ. ಇದು ನಮಗೆ ಬಚ್ಚೇಗೌಡ ಲೇಔಟು ಆಂಜನಪುರ 4 ಬ್ಲಾಕ್ ಏನಿದೆಯಲ್ಲ ಅಲ್ಲಿ ಬರುತ್ತೆ. ನಿಯರ್ ಬೈ ಬಸ್ ಸ್ಟಾಪ್ ಹತ್ರ ವಾಜ್ರಮನಿ ಸರ್ಕಲ್ ಏನಿದೆಯಲ್ಲ ಅಲ್ಲೇ ಬರುತ್ತೆ. ಇದು ನಮಗೆ ಮೆಜರ್ಮೆಂಟ್ ಬಂದು 20ಕ್ಕೆ 35 ಬರುತ್ತೆ. ನಾರ್ತ್ ಮೇನ್ ಡೋರ್ ಎಲ್ಲ ಮನೆಗಳದ್ದು ಬರುತ್ತೆ. ಆಮೇಲೆ ಗ್ರೌಂಡ್ ಫ್ಲೋರಲ್ಲಿ 1 BHK ಬರುತ್ತೆ. ಫಸ್ಟು, ಸೆಕೆಂಡ್ ಆ್ಯಂಡ್ ಥರ್ಡ್ ಏನಿದೆಯಲ್ಲ 2 BHK ಬರುತ್ತೆ. ಇದು BBMP ಕನ್ವರ್ಷನ್ ಏಕಹತಾಗಿರುತ್ತೆ. ಮನೆ ನಂಬರ್ ನೋಡ್ತಾ ಇದ್ದೀರಾ 49 ವಿತ್ ಗಣೇಶ. ಮನೆ ಆಪೋಸಿಟೇ ನಮಗೆ 30 ಫೀಟ್ ರಸ್ತೆ ಸಿಗುತ್ತೆ, ಟಾರ್ ರಸ್ತೆ ಆಗಿರುತ್ತೆ. ಇದು ಫ್ರಂಟ್ ಎಲಿವೇಷನ್ನು ಲೈಕ್ ಈ ಥರ ಕೊಟ್ಟಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿಕೊಟ್ಟಿರುವಂಥ ಮನೆ ಇದಾಗಿರುತ್ತೆ. ಓಕೆ, ಒಳಗಡೆ ಹೋಗೋಣ ಬನ್ನಿ. ಇದು ನಮಗೆ ನಾರ್ತ್ ಗೇಟ್ ಬರುತ್ತೆ. ನಾರ್ತ್ ಗೇಟ್ಗೆ MS ಗೇಟ್ ಕೊಟ್ಟಿದ್ದಾರೆ. ಹಾಗೆ ಒಂದು 2 ವೀಲರ್ ಪಾರ್ಕಿಂಗ್ಗಳು ಥರ ಕೊಟ್ಟಿದ್ದಾರೆ. ಅಂದರೆ ಓನರ್ ಒಂದು ಕಾರ್ ನಿಲ್ಸ್ಕೊಂಡು ಅಕ್ಕಪಕ್ಕ 2 ವೀಲರ್ ಪಾರ್ಕಿಂಗ್ ಇಲ್ಲೆಲ್ಲ ಮಾಡಬಹುದು, ಆ ಥರ ಸ್ಪೆಷಾಲಿಟಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದೆ ನಮಗೆ ಬೋರ್ವೆಲ್ಲು ಸಂಪು ಈ ಮನೆಗೆ ಮಾಡಿಸಿದ್ದಾರೆ. ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ನಮಗೆ ಪಾರ್ಕಿಂಗ್ ಆದಮೇಲೆ 1 BHK ಸಿಗುತ್ತೆ, ತೋರಿಸ್ಕೊಡ್ತೀನಿ. ಮೇಲ್ಗಡೆ ಹಾಗೆ POP ಫಾಲ್ ಸೀಲಿಂಗ್ ವಿತ್ ಸ್ಟ್ರಿಪ್ ಲೈಟು, ವಾರ್ಮ್ ಲೈಟ್ ಥರ ಕೊಟ್ಟಿದ್ದಾರೆ. ಹೀಗೆ ರೈಟ್ ಇಟ್ ಪ್ಯಾನ್ ಮಾಡಿದರೆ ಪ್ರತಿಯೊಂದು ಮನೆಗೆ ಎಲೆಕ್ಟ್ರಿಕ್ ಸಪ್ಲೈ ಏನಿದೆಲ್ಲ ಸಪ್ರೇಟಾಗಿ ಮೀಟರ್ನ ಕೊಟ್ಟಿರುವಂಥದ್ದು. ಅದ್ರ ಕೆಳಗಡೆನೇ ನಮಗೆ ಕಾವೇರಿ ಪ್ರೊವಿಷನ್ನ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಸೈಡಿಗೆ ಪ್ರತಿಯೊಂದು ಮನೆಗೂ ಗ್ಯಾಸ್ ಪ್ರೊವಿಷನ್ನ ಮಾಡಿಕೊಟ್ಟಿದ್ದಾರೆ. ಅದು MS ರೈಲಿಂಗ್ಸ್ ಬರುತ್ತೆ, ಅದಕ್ಕೆ ಸರಿನಾ, ಫಿನ್ಸಿಂಗ್ ಬರುತ್ತೆ. ಇದು ಗ್ರೌಂಡ್ ಫ್ಲೋರಲ್ಲಿರುವಂತಹ ಒಂದು ಲುಕ್ ಆಗಿರುತ್ತೆ, ಚೆನ್ನಾಗೇ ಮಾಡಿದ್ದಾರೆ. ಇಲ್ಲಿ 1 BHK ಇದೆ, ಅದು ಕೂಡ ತೋರಿಸ್ಕೊಡ್ತೀನಿ ಬನ್ನಿ. ಒಳಗಡೆ ಹೋಗೋಣ. ಓಕೆ, ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಹಾಲಲ್ಲಿ ನಮಗೆ ಪೂಜಾ ರೂಮ್ಸ್ ಕಾಣಿಸ್ತಾ ಇದೆ. ಲೆಫ್ಟ್ ಸೈಡಲ್ಲಿ ಒಂದು ಅಡುಗೆ ಮನೆ, ಕಿಚನ್ ರೂಮ್ ಎಲ್ಲ ಕಾಣಿಸ್ತಾ ಇದೆ. ಇದು ಮಾಡ್ಯುಲರ್ ಕಿಚನಾಗೇ ಇರುತ್ತೆ. ಬಿಗ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಹೈಡ್ರಾಕ್ ಲಿಫ್ಟಲ್ಲಿ ಮಾಡಿರುವಂತಹ ವಾರ್ಡ್ರೋಬರ್ಗಳು, ಡ್ರಾಯರ್ಗಳೆಲ್ಲ ಕೊಟ್ಟಿರುವಂಥದ್ದು. ಇದು ಅಡುಗೆ ಮನೆಯ ಲುಕ್ಕು. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಎಲ್ಲ ಆಗಿರುವಂಥದ್ದು. ಇಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದ್ವಿ, ಅದು ಕೂಡ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಪೂಜಾ ರೂಮ್ ನೋಡ್ತಾ ಇದ್ದೀರಾ. ಮೇಲ್ಗಡೆ ಎಂಟಿ ಸ್ಪೇಸು. ಓಕೆ, ಇಲ್ಲೊಂದು ಬೆಡ್ರೂಮ್ ಬರುತ್ತೆ, ಅದು ಕೂಡ ತೋರಿಸ್ಕೊಡ್ತೀನಿ. ಇಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಅದನ್ನು ನೋಡೋಣ ಬನ್ನಿ. ಇನ್ನು ಚಿಕ್ಕ ಪುಟ್ಟ ಮೇಂಟೆನೆನ್ಸ್ ಇದೆ. ಆಫ್ಟರ್ ತುಂಬ ಚೆನ್ನಾಗಿ ಬರುತ್ತೆ. ಇದು ನೋಡ್ತಾ ಇದ್ದೀರಾ, ಸೆಟ್ ಬ್ಯಾಕ್ ಬಿಟ್ಟಿರುವಂಥದ್ದು. ಓಕೆ, ಈಗ ರೂಮ್ ಇದೆ, ರೂಮನ್ನು ತೋರಿಸ್ಕೊಡ್ತೀನಿ. ಈ ರೂಮಲ್ಲೂ ಅಷ್ಟೇ ನಮಗೆ ವಾರ್ಡ್ರೋಬರ್ ಎಲ್ಲ ಕೊಟ್ಟಿದ್ದಾರೆ. ಫ್ಲೋರ್ ಬಂದು ಗ್ರಾನೈಟ್ ಆಗಿದೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಒಂದು ಬಿಗ್ ವಿಂಡೋ ಬರುತ್ತೆ ವೆಂಟಿಲೇಷನ್ಗೆ. WPVC ಸ್ಲೈಡಿಂಗ್ ವಿಂಡೋ ಕೊಟ್ಟಿರುವಂಥದ್ದು. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಡೌಟೇ ಇಲ್ಲ. ಒಂದು ಫ್ಯಾಮಿಲಿ, ಗಂಡ ಹೆಂಡತಿ ಮಗು ವಾಸವಾಗ್ಬೋದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಚಿಕ್ಕ ಪುಟ್ಟ ವಸ್ತುಗಳು ಇಟ್ಟಿದ್ದಾರೆ, ಹಾಗಾಗಿ ಕಾಣಿಸುತ್ತೆ. ಫುಲ್ ಫಿನಿಶಿಂಗ್ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇದಕ್ಕೆ ಬಾಡಿಗೆ ನೀವು ಅಂದಾಜು ಒಂದು 7,000 to 10,000 ರೂಪಾಯಿ ಎಕ್ಸ್ಪ್ರೆಷನ್ ಇಲ್ಲಿ ಈ ಏರಿಯಾದಲ್ಲಿ ಇಟ್ಕೋಬೋದು. ಇಷ್ಟು ರೂಮ್ಗೆ ಬರುತ್ತೆ ಈಸಿಯಾಗಿ. ಬನ್ನಿ ಒಳಗಡೆ ಹೋಗೋಣ, ಅಂದರೆ ಮೇಲ್ಗಡೆ ಹೋಗೋಣ. ಇದು ಮತ್ತೊಮ್ಮೆ ಈ ಮನೆಯಿಂದ ಪಾರ್ಕಿಂಗ್ ಲೇಔಟ್ ಈ ಥರ ಕಾಣಿಸುತ್ತೆ ಗೆಳೆಯರೆ. ಎಸ್, ಈಗ ಫಸ್ಟ್ ಫ್ಲೋರಲ್ಲಿ ನಮಗೆ 2 BHK ಮನೆ ಇದೆ. ಆ 2 BHKನ ಒಂದು ಸಲ ತೋರಿಸ್ಬಿಡ್ತೀನಿ. ಬಿಕಾಸ್ ಸೆಕೆಂಡ್ ಥರ್ಡ್ ಫ್ಲೋರಲ್ಲಿ ಸೇಮ್ ಟು ಸೇಮ್ ಕಂಟಿನ್ಯೂ ಆಗುತ್ತೆ ಅದು. ಹಾಗಾಗಿ ಫಸ್ಟ್ ಫ್ಲೋರಲ್ಲಿರುವಂತಹ 2 BHKನ ಒಂದು ಸಲ ತೋರಿಸ್ತೀನಿ. ಅದೇ ಕ್ಲೀನಾಗಿ ನೋಡ್ಕೊಂಬಿಡಿ. ಇಲ್ಲಿ ನಮಗೆ SS 304 ಕೊಟ್ಟಿದ್ದಾರೆ. ಫ್ಲೋರಿನ ಬಂದು ಗ್ರಾನೈಟ್, ಅಂದರೆ ಸ್ಟೇರ್ಕೇಸ್ ಬಂದು ಗ್ರಾನೈಟ್ ಕೊಟ್ಟಿರುವಂಥದ್ದು. ಮೇಲ್ಗಡೆ POP ಫಾಲ್ ಸೀಲಿಂಗು, ಅದಕ್ಕೆ ವುಡನ್ ಪ್ಯಾಟರ್ನ್ ಇರುವಂಥದ್ದು ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ SSಗೆ ಅಟ್ಯಾಚ್ಮೆಂಟು ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ. 12mm ನೋಡ್ತಾ ಇದ್ದೀರಾ. ಓಕೆ, ಮೇಲ್ಗಡೆ ಬಂದಿದ್ದೀನಿ. ಮೇಲ್ಗಡೆಯಿಂದ ಕೆಳಗಡೆ ಲುಕ್ ನಿಮಗೆ ಈ ಥರ ಕಾಣಿಸುತ್ತೆ ಗೆಳೆಯರೆ. ಇದು ಮೇನ್ ಡೋರ್ ಟೀ ಕುಡ್ಡಿಂದು. ಇದು ನಮಗೆ ನಾರ್ತ್ ಮೇನ್ ಡೋರ್ ಬರುತ್ತೆ. ಇದು 2 BHK ಇರುವಂತಹ ಮನೆ. ವಾಲ್ ಕ್ಲೈಂಡಿಂಗ್ ಎಲ್ಲ ನೋಡ್ತಾ ಇದ್ದೀರಾ. 2x4 ವೆಟ್ರೋಫಿಟ್ ಟೈಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲೇ ಮುಂದ್ಗಡೆ WPVC ಸ್ಲೈಡಿಂಗ್ ವಿಂಡೋನ ಕೊಟ್ಟಿರುವಂಥದ್ದು. ಒಳಗಡೆ ಹೋಗೋಣ. ಓಕೆ, ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಬಿಗ್ ಹಾಲ್ ನೋಡ್ತಾ ಇದ್ದೀರಾ ನೀವು. ಫ್ಲೋರ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ. ಮೇಲ್ಗಡೆ POP ಫಾಲ್ ಸೀಲಿಂಗು, ನೈಸ್.
ಒಂದು ಬಾಡಿಗೆ ಆದಾಯ ಬರಬೇಕಂತ ಕಟ್ಟಿಸಿರುವಂತಹ ಮನೆ ಇದಾಗಿರುತ್ತೆ ಗೆಳೆಯರೆ. ವಾಲ್ ಮೌಂಟ್ ಆಗಿರುವಂತಹ ನೋಡ್ತಾ ಇದ್ದಾರೆ ಟಿ ವಿ ಕ್ಯಾಬಿನೆಟು. ಈ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲೇ ನನಗೆ ಪುಟಾಣಿ ಒಂದು ಪೂಜಾ ರೂಮ್ ಕಾಣಿಸ್ತಾ ಇರುವಂಥದ್ದು, ಅದು ಕೂಡ ಓಪನ್ ಮಾಡಿ ತೋರಿಸ್ತೀನಿ. ಚೆನ್ನಾಗಿ ಮಾಡಿಸಿದ್ದಾರೆ ನೋಡಿ ವುಡ್ ವರ್ಕಲ್ಲಿ, ಗುಡ್. ಓಕೆ, ಈ ಹಾಲಲ್ಲಿ ನನಗೆ ಟಿ ವಿ ಕ್ಯಾಬಿನೆಟು ಮತ್ತು ಪೂಜಾ ರೂಮು ಈ ಥರ ಕೊಟ್ಟಿರುವಂಥದ್ದು ನೋಡಿ. ಈ ಥರ ಲುಕ್ ಬರುತ್ತೆ. ಡ್ರಾಯರ್ ಎಲ್ಲ ಕೊಟ್ಟಿದ್ದಾರೆ, ಅದರಲ್ಲೇ ಪೂಜೆ ವಸ್ತುಗಳು ಏನಾದ್ರು ಇಟ್ಕೊಳ್ಳೋದಕ್ಕೆ ವುಡ್ಡಲ್ಲಿ ಮಾಡಿಸಿರುವಂಥದ್ದು. ಇಲ್ಲಿ ನಮಗೆ ಅಡುಗೆ ಮನೆ ಬರುತ್ತೆ. ಆಮೇಲೆ ಮೊದಲನೇ ಬೆಡ್ರೂಮು, ಇದು ಕಾಮನ್ ಬಾತ್ರೂಮು ಆ್ಯಂಡ್ ದಿಸ್ ಈಸ್ ಕಾಮನ್ ಬೆಡ್ರೂಮ್. ಇದು ಟಿ ವಿ ಕ್ಯಾಬಿನೆಟ್ ಅಥವಾ ಪೂಜಾ ರೂಮ್ ಆಪೋಸಿಟಿಂದ ನಾನು ನಿಮಗೆ ಒಂದು ಲುಕ್ ತೋರಿಸ್ತಾ ಇದ್ದೀನಿ. ಓಕೆ, ವಿಂಡೋಗಳು WPVC, ಪ್ರತಿಯೊಂದು ರೂಮ್ಗಳಾಗಲಿ ಬಾತ್ರೂಮ್ದು ವಾಸ್ಕಲ್ಗಳಾಗಲಿ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು. ನನ್ನ ಆಪೋಸಿಟ್ ಈಗ ಕಾಮನ್ ಬೆಡ್ರೂಮ್ ಇದೆ, ಅದು ತೋರಿಸ್ಬಿಡ್ತೀನಿ, ನೋಡ್ಕೊಂಬಿಡಿ. ಇಲ್ಲಿ ನೀವು ಕಿಂಗ್ ಸೈಜ್ ಕಾಟ್ನ ಈಸಿಯಾಗಿ ಹಾಕೋಬೋದು. ನೈಸ್. ವೆಂಟಿಲೇಷನ್ ಏನು ಪ್ರಾಬ್ಲಮ್ ಇಲ್ಲ, ಬೆಳಕು ನೋಡ್ತಾ ಇದ್ದೀರಾ, ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಬರ್ತಾಯಿದೆ. ಇಲ್ಲೂ ಕೂಡ ನಮಗೆ ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ, ವಾಲ್ ಮೌಂಟೆಡು. ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಅದರಲ್ಲಿ ಅಟ್ಯಾಚ್ ಮಾಡಿರುವಂಥದ್ದು. ವಾರ್ಡ್ರೋಬರ್ ಎಲ್ಲ ಇಲ್ಲಿ ನಿಮಗೆ ವುಡನ್ ಪ್ಯಾಟ್ರನ್ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ವಾರ್ಡ್ರೋಬರ್ಗಳೆಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಈ ಹ್ಯಾಂಡಲ್ ಆಲ್ಸೋ ಬ್ರಾಸ್ಗಳೆಲ್ಲ ಚೆನ್ನಾಗಿ ಕ್ವಾಲಿಟಿ ಕೊಟ್ಟಿದ್ದಾರೆ. ಓಕೆ, ದಿಸ್ ಇಸ್ ಕಾಮನ್ ಬೆಡ್ರೂಮ್ ಆಯಿತು. ಈಗ ಈ ಹಾಲಲ್ಲಿ ಮತ್ತೇನಿದೆ ಅಂತಂದರೆ ಕಾಮನ್ ಬಾತ್ರೂಮ್ ಇದೆ, ಅದು ಕೂಡ ತೋರಿಸ್ಬಿಡ್ತೀನಿ, ನೋಡ್ಕೊಂಬಿಡಿ. ಬಾತ್ರೂಮ್ ಆಲ್ಸೋ ಹೆವಿ ಬಿಗ್ ಆಗಿದೆ, ಎಲ್ಲ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಬರುತ್ತೆ. ಬಾತ್ರೂಮ್ ವಾಸ್ಕಲ್ ಆಲ್ಸೋ ಟೀಕು ಚೆನ್ನಾಗಿ ಕೊಟ್ಟಿದ್ದಾರೆ. ಈಗ ಇಲ್ಲಿ ನನ್ನ ರೈಟ್ ಸೈಡಿಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಲೆಫ್ಟ್ ಸೈಡಲ್ಲಿ ಒಂದು ಕಿಚನ್ ರೂಮ್ ಬರುತ್ತೆ, ಮಾಡ್ಯುಲರ್ ಕಿಚನ್ ಬರುತ್ತೆ. ನೋಡ್ತಾ ಇದ್ದೀರಾ, ಒಂದು ಸ್ಲ್ಯಾಬ್ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ಅಲ್ಲ, ಡ್ರಾಯರ್ಗಳು ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ವೆಟರ್ಫುಟ್ ಟೈಲ್ಸ್ ಕೊಟ್ಟಿದ್ದಾರೆ, ಹೈಡ್ರಾಲಿಕ್ ಲಿಫ್ಟೆಡ್ ಕೊಟ್ಟಿದ್ದಾರೆ, ಮೇಲ್ಗಡೆ ವಾರ್ಡ್ರೋಬರ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಥರನೇ ಅಂತ ಅಂದ್ಕೋಬೋದು. ಇಲ್ಲಿಂದ ಸರ್ವ್ ಮಾಡಿದರೆ ಈ ಕಡೆಯಿಂದ ರಿಸೀವ್ ಮಾಡ್ಕೋಬೋದು, ಆ ಥರ ಕಾನ್ಸೆಪ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನಮಗೆ ಒಂದು ಯುಟಿಲಿಟಿ ಬರುತ್ತೆ, ಡೋರ್ಗಳೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಇವು ಟವರ್ಗಳು ಎಲ್ಲ ಬ್ರಾಸ್ದು ಚೆನ್ನಾಗಿದೆ. ಇಲ್ಲಿ ಚಿಕ್ಕ ಪುಟ್ಟ ವಸ್ತುಗಳು ನಿಮ್ದು ಇಟ್ಕೊಳ್ಳೋದಕ್ಕೆ ಅಥವಾ ಒರೆಸ್ಕೊಳ್ಳೋದಕ್ಕೆ ತೊಳೆಯೋದಕ್ಕೆ ಅಂತ ಯೂಸ್ ಮಾಡ್ಕೋಬೋದು ಈ ಯುಟಿಲಿಟಿನ. 4 ಫೀಟ್ ಹೈಟ್ ಇದೆ. ಓಕೆ, ದಿಸ್ ಈಸ್ ಕಿಚನ್ ರೂಮ್ ಆಯಿತು. ಹಾಲು ಲುಕ್ಕು ಆ ಕಡೆ ನೋಡ್ತಾ ಇದ್ದೀರಾ. ಇಲ್ಲೊಂದು ಹ್ಯಾಂಡ್ ಬೇಸನ್ ಬರುತ್ತೆ. ಇಲ್ಲಿ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದೆ, ಅದು ಕೂಡ ತೋರಿಸ್ಬಿಡ್ತೀನಿ ಬನ್ನಿ. ಮಾಸ್ಟರ್ ಬೆಡ್ರೂಮ್ ಲುಕ್ ನೋಡ್ತಾ ಇದ್ದೀರಾ, ಸೇಮ್ ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು. ವಾರ್ಡ್ರೋಬರ್ ಎಲ್ಲ ಕೊಟ್ಟಿದ್ದಾರೆ ಆ್ಯಂಡ್ ಸ್ಟಡಿ ಟೇಬಲ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಇದೆ, ವಾರ್ಮ್ ಲೈಟ್ ಜೊತೆಗೆ. ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದಕ್ಕೆ ಬಾತ್ರೂಮ್ ಆಲ್ಸೋ ಬಿಗ್ ಆಗಿದೆ. ಈ ಮನೆಯ ಬಾಡಿಗೆ ನೀವು ನಿರೀಕ್ಷೆ ಎಷ್ಟಿಟ್ಕೋಬೋದು ಅಂತಂದರೆ, ನನ್ನ ಅಭಿಪ್ರಾಯ ಇಲ್ಲಿ ಇರೋ ಪ್ರೆಸೆಂಟ್ ಏರಿಯಾ ವೈಸ್ ಒಂದು 18,000 to 20,000, ಮಿನಿಮಮ್ 18,000 ಆದರೂ ಕೊಡ್ಬೋದು ಈ ಮನೆಗೆ. ಈ ಥರದ್ದು ಇನ್ನೂ 3 ಮನೆಗಳು ಇರುವಂಥದ್ದು. ಓಕೆ, ಈಗ ನಾನು ನಿಮಗೆ ಇದು ಮನೆಯಲ್ಲಿ ಫುಲ್ಲು ಕವರ್ ಮಾಡಿ ತೋರಿಸಿದ್ದೀನಿ. ಇನ್ನು ಉಳಿದಿರುವಂತಹ 2 ಮನೆ ಆಲ್ಸೋ ಸೇಮ್ ಲೈಕ್ ದಿಸ್, ಸೇಮ್ ಟು ಸೇಮ್ ಇದೇ ಥರ ಇರುತ್ತೆ. ಅದು ನಾನು ತೋರಿಸೋದಿಲ್ಲ, ಏಕ್ದಮ್ ಅಂದರೆ ಒಂದೇ ಸಲ ಟಾಪ್ ಫ್ಲೋರಲ್ಲಿ ಏನಿದೆ ಅಂತ ತೋರಿಸ್ತೀನಿ ಒಂದು ಫಾಸ್ಟ್ ಮೂವಲ್ಲಿ. ಬನ್ನಿ ಹಾಗೆ ನೋಡೋಣ. ಅಂದ ಹಾಗೆ ನಾನೀಗ ಟಾಪ್ ಫ್ಲೋರಲ್ಲಿ ಬಂದಿದ್ದೀನಿ. ಇಲ್ಲಿ ಬ್ಯಾಲೆನ್ಸ್ ಏನು ಉಳಿದಿದೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಮೋಲ್ಡ್ ವರ್ಕಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗ್ತಾ ಇದೆ. ಲೈಟಿಂಗ್ ವರ್ಕ್ ಎಲ್ಲ ಇದರಲ್ಲಿ ಮಾಡಿದ್ದಾರೆ.
ಲುಕ್ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಇಲ್ಲಿ ಟಫ್ ಆನ್ ಗ್ಲಾಸ್ ವಿತ್ SS ಅಟ್ಯಾಚ್ಮೆಂಟ್ ಕೊಟ್ಟಿರುವಂಥದ್ದು. ಫುಲ್ ಓಪನ್ ಟೆರೆಸ್ಸು. ನಿಮ್ಮ ಮನೆಯ ಬಟ್ಟೆಗಳು ಏನಾದರೂ ಇದ್ದರೆ ತೊಳೆದು ಒಣಗಿ ಹಾಕೋದಕ್ಕೆ ಇಲ್ಲಿ ಸ್ಪೇಸ್ ಸಿಗುತ್ತೆ. ಮೇಲ್ಗಡೆಯಲ್ಲಿ 1,500 ಲೀಟರ್ ಇರೋದು ಸಿಂಟ್ಯಾಕ್ಸ್ ಸಿಗುತ್ತೆ. ಅದ್ರ ಕೆಳಗಡೆ ಹೆಡ್ರೂಮು, ಕೇಬಲ್ ವರ್ಕ್ ಎಲ್ಲ ಆಗಿದೆ. ಇಲ್ಲಿ ಡಕ್ ಬಿಟ್ಟಿದ್ದಾರೆ ಎಲ್ಲ ಮನೆ ವೆಂಟಿಲೇಷನ್ಗೋಸ್ಕರ. ಇದಕ್ಕೆ ಸೇಫ್ಟಿ ಪರ್ಪಸ್ ಮಾಡಿಕೊಡ್ತಾರೆ. ಈ ಥರ ಮೇಲ್ಗಡೆ ಇರುವಂತಹ ಲುಕ್ ಇದಾಗಿರುತ್ತೆ. ಇದು ಕೆಂಬತ್ತಹಳ್ಳಿ ಹತ್ರನೇ. ಕೆಂಬತ್ತಹಳ್ಳಿ ಹತ್ರ ಏನು ನಮಗೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆಯಲ್ಲ, ಅಂದರೆ ಅಂಜನಾಪುರನೇ ಅದು, ಅದರ ಆಪೋಸಿಟ್ ಇರುವಂಥ ರಸ್ತೆಯಲ್ಲಿ ಬರುತ್ತೆ. ಓಕೆ, ಇನ್ನೊಂದ್ಸಲ ಡೀಟೇಲ್ಸ್ ಹೇಳ್ತೀನಿ. ಅಂಜನಾಪುರ ಬಚ್ಚೇಗೌಡ ಲೇಔಟು. ಇದು 20ಕ್ಕೆ 35 ಇರುವಂಥದ್ದು. ನಾರ್ತ್ ಗೇಟು, ನಾರ್ತ್ ಮೇನ್ ಡೋರ್ ಎಲ್ಲ ಮನೆಗಳದ್ದು. ಇದು ಗ್ರೌಂಡ್ ಫ್ಲೋರಲ್ಲಿ 1 BHK ಬರುತ್ತೆ. ಆಮೇಲೆ 2 BHKದು 3 ಮನೆ ಬರುತ್ತೆ. BBMP ಕನ್ವೆನ್ಷನ್ ಏಕಹಾತ ಈ ಬಿಲ್ಡಿಂಗು. ಆಸ್ಕಿಂಗ್ ಪ್ರೈಸು 1 CR 40 lakhs, 1,40,00,000. ಸ್ಲೈಟ್ಲಿ ನೆಗೋಷಿಯೇಟ್ ಇದೆ. ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಇರುತ್ತೆ. ಇದು ಅಂಜನಾಪುರ 4 Block 5 ಸ್ಟೇಷನ್. ಅದು ರೆಡ್ ಬಿಲ್ಡಿಂಗ್ ಏನು ಕಾಣಿಸ್ತಾ ಇದೆಯಲ್ಲ, ಇದು ರೆಡ್ ಬಿಲ್ಡಿಂಗು. ಅಂಜನಾಪುರ 4 Block 5 ಸ್ಟೇಷನ್ ಅದ್ರ ಹತ್ರನೇ ಇರುವಂಥ ಮನೆ ಇದು. ಓಕೆ ಗೆಳೆಯರೆ, ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಇರುತ್ತೆ. ಫೋನ್ ಮಾಡಿ ಓನರ್ ಹತ್ರನೇ ಮಾತಾಡಿ. ಥ್ಯಾಂಕ್ ಯು.